ಮೊದಲನೇದಾಗಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣವೇ ಮುಸ್ಲಿಮರಿಗೆ ಅನಿಸಿದೆ ನಮ್ಮದೇ ಬಂದುಬಿಟ್ಟಿದೆ, ನಮ್ಮ ಸರ್ಕಾರ ಇಸ್ಲಾಮಿಕ್ ಸರ್ಕಾರ ಬಂದುಬಿಟ್ಟಿದೆ ಅಂತ ಹೇಳಿ ಸೊಕ್ಕಿನಿಂದ ವರ್ತನೆ ಮಾಡ್ತಾ ಇರುವಂಥದ್ದೇ ಈ ಗಲಭೆಗಳಿಗೆ ಕಾರಣ ಅಂತನ್ನುವಂಥದ್ದು ಹೇಳ್ತೀನಿ. ಸೊ ನಾವು ಹಿಂದೂಗಳು ಸಂಯಮತೆಯಿಂದ, ಶಾಂತತೆಯಿಂದ, ತಾಳ್ಮೆಯಿಂದ ನಾವು ಹಿಂದೂಗಳು ಸಮಾಜ ಈ ದೇಶದಲ್ಲಿ ವರ್ತನೆ ಮಾಡಿದ್ದೇ ತಪ್ಪಾಗ್ತಾ ಇದೆ ಅಂತ ಅನ್ನಿಸ್ತಾ ಇದ್ದೀವಿ. ಅಗ್ರೆಸಿವ್ ಆಗಿ ನಮ್ಮ ದೇವಸ್ಥಾನ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಜಾತ್ರೆ ಅನ್ನುವಂಥ ಸ್ವಾಭಿಮಾನ ಇಟ್ಟುಕೊಂಡು ಇದಕ್ಕೆ ಏನಾದರೂ ಧಕ್ಕೆ ಆದರೆ ಎಚ್ಚರಿಕೆ ಕೊಡುವಂಥ ಮಾನಸಿಕತೆ ನಮ್ಮ ಸಮಾಜದಲ್ಲಿ ಇಲ್ಲ. ಅದನ್ನು ನಿರ್ಮಾಣ ಮಾಡುವಂಥ ಇವತ್ತು RSS, ವಿಶ್ವ ಹಿಂದೂ, ಬಜರಂಗ ದಳ, ಶ್ರೀರಾಮ್ ಸೇನೆ ಸಂಘಟನೆ, ಇಂಥ ಅನೇಕ ಸಂಘಟನೆಗಳು, ಪೂಜ್ಯರು ಕೂಡ ಇದನ್ನೇ ಈ ಸಂದರ್ಭದಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ದೇಶದ ಅನ್ನ ತಿಂದು, ಈ ದೇಶದಲ್ಲಿ ಹುಟ್ಟಿ, ಈ ದೇಶದ ಎಲ್ಲ ಫೆಸಿಲಿಟೀಸ್ ತಗೊಂಡು ಸೊಕ್ಕಿನಿಂದ ವರ್ತನೆ ಮಾಡ್ತಾ ಇರುವಂಥ ಮುಸ್ಲಿಂ ಗುಂಡಾಗಳಿಗೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಉತ್ತರ ಕೊಡಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆ ಕೊಡ್ತೀನಿ. ನಮ್ಮ ಗಣೇಶನ ಮೆರವಣಿಗೆಯಲ್ಲಿ ಏನು ನಿಮಗೇನು ತೊಂದರೆ ಮಾಡಿದ್ದೀವಿ? ನಮ್ಮ ಪಾಡಿಗೆ ನಾವು ರಸ್ತೆ ಮೇಲೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ನಾಗಮಂಗಲದ ಮಸೀದಿ ಎದುರುಗಡೆ ಬಂದ ತಕ್ಷಣ ಚಪ್ಪಲಿ ಎಸಿತೀರಿ. ಗಣೇಶ ಅಂದರೆ ಸಾವಿರಾರು ವರ್ಷದಿಂದ ಪೂಜೆ ಮಾಡ್ತಾ ಬಂದಂಥ ಗಣೇಶ, ಪ್ರಥಮ ಪೂಜೆನೇ ನಾವು ಗಣೇಶನನ್ನು ಮಾಡೋದು. ಸೊ ಅಂಥ ಗಣೇಶನಿಗೆ ಅವಮಾನ ಮಾಡ್ತಾರೆ. ನಿಮ್ಮ ಸೊಕ್ಕು, ನಿಮ್ಮ ಗುಂಡಾಗಿರಿ ಇನ್ಮೇಲೆ ನಡೆಯೋದಿಲ್ಲ, ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ. ನಿಮಗೆ ಮಸೀದಿಯ, ನಿಮಗೆ ನಮಾಜಿಗೆ, ನಿಮಗೆ ಈದ್ ಮಿಲಾದಿಗೆ, ನಿಮ್ಮ ಬಕ್ರೀದಿಗೆ ನಾವೇನಾದರೂ ತೊಂದರೆ ಕೊಟ್ಟಿದ್ದೀವಾ? ಎಂದಾದರೂ ಕಲ್ಲಿಸಿದ್ದೀವಾ? ಇನ್ನು ನಮ್ಮ ದೇವಸ್ಥಾನ, ನಮ್ಮ ಮೆರವಣಿಗೆಗೆ, ನಮ್ಮ ಇದಕ್ಕೆ ಏನಾದರೂ ತೊಂದರೆ ಕೊಟ್ಟರೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಸುಮ್ಮನೆ ಇರೋದಿಲ್ಲ, ಕೈ ಕಟ್ಕೊಂಡು ಅದಕ್ಕೆ ಉತ್ತರ ಕೊಡ್ತೀವಿ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾವು. ನೋಡಿ, ಅದಕ್ಕೂ ಕಾಂಗ್ರೆಸ್ನವರೇ ಕಾರಣ. ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಅಂದರೆ ಮುಸ್ಲಿಮರು ವೋಟ್ ಬ್ಯಾಂಕ್ ಇದ್ದಿದ್ದರಿಂದ ಮುಸ್ಲಿಂ ತುಷ್ಟೀಕರಣ ಮಾಡೋದು, ಮುಸ್ಲಿಮ್ರ ತಲೆ ಮೇಲೆ ಇಟ್ಕೊಂಡು ಮೆರಿತಾ ಇರುವಂಥ ಕಾರಣದಿಂದಲೇ ಇವತ್ತು ಈ ರೀತಿಯ ಹಿಂದೂ ವಿರೋಧಿ, ಹಿಂದೂಗಳ ಮೇಲೆ ಹಲ್ಲೆ, ಹಿಂದೂ ದೇವಸ್ಥಾನಗಳ ಮೇಲೆ ಹಲ್ಲೆ, ಹಿಂದೂ ಮೆರವಣಿಗೆಗಳ ಮೇಲೆ ಹಲ್ಲೆ ಆಗ್ತಾ ಇರುವಂಥ ಈ ಕಾಂಗ್ರೆಸ್ಸಿನ ತುಷ್ಟೀಕರಣ ಮತ ಬ್ಯಾಂಕ್ ಇದೇ ಕಾರಣ ಆಗಿದೆ. ಸೊ ಈ ಕಾರಣದಿಂದ ಇನ್ನು ಮೇಲೆ ಹಿಂದೂ ಸಮಾಜ ಎಚ್ಚರಗೊಂಡಿದೆ. ಇದಕ್ಕೆ ಸರಿಯಾಗಿ ಕಾಂಗ್ರೆಸ್ನವರು ಕೂಡ ನೀವು ಕಸದ ತೊಟ್ಟಿಗೆ ಬಿಸಾಕ್ತೀವಿ ಅಂತನ್ನುವಂಥ ಎಚ್ಚರಿಕೆಯನ್ನು ಅನ್ಬೋದು. ಮೊದಲನೇದಾಗಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣವೇ ಮುಸ್ಲಿಮರಿಗೆ ಅನಿಸಿದೆ ನಮ್ಮದೇ ಬಂದುಬಿಟ್ಟಿದೆ, ನಮ್ಮ ಸರ್ಕಾರ ಇಸ್ಲಾಮಿಕ್ ಸರ್ಕಾರ ಬಂದುಬಿಟ್ಟಿದೆ ಅಂತ ಹೇಳಿ ಸೊಕ್ಕಿನಿಂದ ವರ್ತನೆ ಮಾಡ್ತಾ ಇರುವಂಥದ್ದೇ ಈ ಗಲಭೆಗಳಿಗೆ ಕಾರಣ ಅಂತನ್ನುವಂಥದ್ದು ಹೇಳ್ತೀನಿ. ಸೊ ನಾವು ಹಿಂದೂಗಳು ಸಂಯಮತೆಯಿಂದ, ಶಾಂತತೆಯಿಂದ, ತಾಳ್ಮೆಯಿಂದ ನಾವು ಹಿಂದೂಗಳು ಸಮಾಜ ಈ ದೇಶದಲ್ಲಿ ವರ್ತನೆ ಮಾಡಿದ್ದೇ ತಪ್ಪಾಗ್ತಾ ಇದೆ ಅಂತ ಅನ್ನಿಸ್ತಾ ಇದ್ದೀವಿ. ಅಗ್ರೆಸಿವ್ ಆಗಿ ನಮ್ಮ ದೇವಸ್ಥಾನ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಜಾತ್ರೆ ಅನ್ನುವಂಥ ಸ್ವಾಭಿಮಾನ ಇಟ್ಟುಕೊಂಡು ಇದಕ್ಕೆ ಏನಾದರೂ ಧಕ್ಕೆ ಆದರೆ ಎಚ್ಚರಿಕೆ ಕೊಡುವಂಥ ಮಾನಸಿಕತೆ ನಮ್ಮ ಸಮಾಜದಲ್ಲಿ ಇಲ್ಲ. ಅದನ್ನು ನಿರ್ಮಾಣ ಮಾಡುವಂಥ ಇವತ್ತು RSS, ವಿಶ್ವ ಹಿಂದೂ, ಬಜರಂಗ ದಳ, ಶ್ರೀರಾಮ್ ಸೇನೆ ಸಂಘಟನೆ, ಇಂಥ ಅನೇಕ ಸಂಘಟನೆಗಳು, ಪೂಜ್ಯರು ಕೂಡ ಇದನ್ನೇ ಈ ಸಂದರ್ಭದಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ದೇಶದ ಅನ್ನ ತಿಂದು, ಈ ದೇಶದಲ್ಲಿ ಹುಟ್ಟಿ, ಈ ದೇಶದ ಎಲ್ಲ ಫೆಸಿಲಿಟೀಸ್ ತಗೊಂಡು ಸೊಕ್ಕಿನಿಂದ ವರ್ತನೆ ಮಾಡ್ತಾ ಇರುವಂಥ ಮುಸ್ಲಿಂ ಗುಂಡಾಗಳಿಗೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಉತ್ತರ ಕೊಡಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆ ಕೊಡ್ತೀನಿ. ನಮ್ಮ ಗಣೇಶನ ಮೆರವಣಿಗೆಯಲ್ಲಿ ಏನು ನಿಮಗೇನು ತೊಂದರೆ ಮಾಡಿದ್ದೀವಿ? ನಮ್ಮ ಪಾಡಿಗೆ ನಾವು ರಸ್ತೆ ಮೇಲೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ನಾಗಮಂಗಲದ ಮಸೀದಿ ಎದುರುಗಡೆ ಬಂದ ತಕ್ಷಣ ಚಪ್ಪಲಿ ಎಸಿತೀರಿ. ಗಣೇಶ ಅಂದರೆ ಸಾವಿರಾರು ವರ್ಷದಿಂದ ಪೂಜೆ ಮಾಡ್ತಾ ಬಂದಂಥ ಗಣೇಶ, ಪ್ರಥಮ ಪೂಜೆನೇ ನಾವು ಗಣೇಶನನ್ನು ಮಾಡೋದು. ಸೊ ಅಂಥ ಗಣೇಶನಿಗೆ ಅವಮಾನ ಮಾಡ್ತಾರೆ. ನಿಮ್ಮ ಸೊಕ್ಕು, ನಿಮ್ಮ ಗುಂಡಾಗಿರಿ ಇನ್ಮೇಲೆ ನಡೆಯೋದಿಲ್ಲ, ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ. ನಿಮಗೆ ಮಸೀದಿಯ, ನಿಮಗೆ ನಮಾಜಿಗೆ, ನಿಮಗೆ ಈದ್ ಮಿಲಾದಿಗೆ, ನಿಮ್ಮ ಬಕ್ರೀದಿಗೆ ನಾವೇನಾದರೂ ತೊಂದರೆ ಕೊಟ್ಟಿದ್ದೀವಾ? ಎಂದಾದರೂ ಕಲ್ಲಿಸಿದ್ದೀವಾ? ಇನ್ನು ನಮ್ಮ ದೇವಸ್ಥಾನ, ನಮ್ಮ ಮೆರವಣಿಗೆಗೆ, ನಮ್ಮ ಇದಕ್ಕೆ ಏನಾದರೂ ತೊಂದರೆ ಕೊಟ್ಟರೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಸುಮ್ಮನೆ ಇರೋದಿಲ್ಲ, ಕೈ ಕಟ್ಕೊಂಡು ಅದಕ್ಕೆ ಉತ್ತರ ಕೊಡ್ತೀವಿ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾವು. ನೋಡಿ, ಅದಕ್ಕೂ ಕಾಂಗ್ರೆಸ್ನವರೇ ಕಾರಣ. ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಅಂದರೆ
ಮುಸ್ಲಿಮರು ವೋಟ್ ಬ್ಯಾಂಕ್ ಇದ್ದಿದ್ದರಿಂದ ಮುಸ್ಲಿಂ ತುಷ್ಟೀಕರಣ ಮಾಡೋದು, ಮುಸ್ಲಿಮರ ತಲೆ ಮೇಲೆ ಇಟ್ಕೊಂಡು ಮೆರಿತಾ ಇರುವಂಥ ಕಾರಣದಿಂದಲೇ ಇವತ್ತು ಈ ರೀತಿಯ ಹಿಂದೂ ವಿರೋಧಿ, ಹಿಂದೂಗಳ ಮೇಲೆ ಹಲ್ಲೆ, ಹಿಂದೂ ದೇವಸ್ಥಾನಗಳ ಮೇಲೆ ಹಲ್ಲೆ, ಹಿಂದೂ ಮೆರವಣಿಗೆಗಳ ಮೇಲೆ ಹಲ್ಲೆ ಆಗ್ತಾ ಇರುವಂಥ ಈ ಕಾಂಗ್ರೆಸ್ಸಿನ ತುಷ್ಟೀಕರಣ ಮತ ಬ್ಯಾಂಕ್ ಇದೇ ಕಾರಣ ಆಗಿದೆ. ಸೊ ಈ ಕಾರಣದಿಂದ ಇನ್ನು ಮೇಲೆ ಹಿಂದೂ ಸಮಾಜ ಎಚ್ಚರಗೊಂಡಿದೆ. ಇದಕ್ಕೆ ಸರಿಯಾಗಿ ಕಾಂಗ್ರೆಸ್ನವರು ಕೂಡ ನೀವು ಕಸದ ತೊಟ್ಟಿಗೆ ಬಿಸಾಕ್ತೀವಿ ಅಂತನ್ನುವಂಥ ಎಚ್ಚರಿಕೆಯನ್ನು ಅನ್ಬೋದು. ಮೊದಲನೇದಾಗಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣವೇ ಮುಸ್ಲಿಮರಿಗೆ ಅನಿಸಿದೆ ನಮ್ಮದೇ ಬಂದುಬಿಟ್ಟಿದೆ, ನಮ್ಮ ಸರ್ಕಾರ ಇಸ್ಲಾಮಿಕ್ ಸರ್ಕಾರ ಬಂದುಬಿಟ್ಟಿದೆ ಅಂತ ಹೇಳಿ ಸೊಕ್ಕಿನಿಂದ ವರ್ತನೆ ಮಾಡ್ತಾ ಇರುವಂಥದ್ದೇ ಈ ಗಲಭೆಗಳಿಗೆ ಕಾರಣ ಅಂತನ್ನುವಂಥದ್ದು ಹೇಳ್ತೀನಿ. ಸೊ ನಾವು ಹಿಂದೂಗಳು ಸಂಯಮತೆಯಿಂದ, ಶಾಂತತೆಯಿಂದ, ತಾಳ್ಮೆಯಿಂದ ನಾವು ಹಿಂದೂಗಳು ಸಮಾಜ ಈ ದೇಶದಲ್ಲಿ ವರ್ತನೆ ಮಾಡಿದ್ದೇ ತಪ್ಪಾಗ್ತಾ ಇದೆ ಅಂತ ಅನ್ನಿಸ್ತಾ ಇದ್ದೀವಿ. ಅಗ್ರೆಸಿವ್ ಆಗಿ ನಮ್ಮ ದೇವಸ್ಥಾನ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಜಾತ್ರೆ ಅನ್ನುವಂಥ ಸ್ವಾಭಿಮಾನ ಇಟ್ಟುಕೊಂಡು ಇದಕ್ಕೆ ಏನಾದರೂ ಧಕ್ಕೆ ಆದರೆ ಎಚ್ಚರಿಕೆ ಕೊಡುವಂಥ ಮಾನಸಿಕತೆ ನಮ್ಮ ಸಮಾಜದಲ್ಲಿ ಇಲ್ಲ. ಅದನ್ನು ನಿರ್ಮಾಣ ಮಾಡುವಂಥ ಇವತ್ತು RSS, ವಿಶ್ವ ಹಿಂದೂ, ಬಜರಂಗ ದಳ, ಶ್ರೀರಾಮ್ ಸೇನೆ ಸಂಘಟನೆ, ಇಂಥ ಅನೇಕ ಸಂಘಟನೆಗಳು, ಪೂಜ್ಯರು ಕೂಡ ಇದನ್ನು ಈ ಸಂದರ್ಭದಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ದೇಶದ ಅನ್ನ ತಿಂದು, ಈ ದೇಶದಲ್ಲಿ ಹುಟ್ಟಿ, ಈ ದೇಶದ ಎಲ್ಲ ಫೆಸಿಲಿಟೀಸ್ ತಗೊಂಡು ಸೊಕ್ಕಿನಿಂದ ವರ್ತನೆ ಮಾಡ್ತಾ ಇರುವಂಥ ಮುಸ್ಲಿಂ ಗುಂಡಾಗಳಿಗೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಉತ್ತರ ಕೊಡಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆ ಕೊಡ್ತೀನಿ. ನಮ್ಮ ಗಣೇಶನ ಮೆರವಣಿಗೆಯಲ್ಲಿ ಏನು ನಿಮಗೇನು ತೊಂದರೆ ಮಾಡಿದ್ದೀವಿ? ನಮ್ಮ ಪಾಡಿಗೆ ನಾವು ರಸ್ತೆ ಮೇಲೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ನಾಗಮಂಗಲದ ಮಸೀದಿ ಎದುರುಗಡೆ ಬಂದ ತಕ್ಷಣ ಚಪ್ಪಲಿ ಎಸಿತೀರಿ. ಗಣೇಶ ಅಂದರೆ ಸಾವಿರಾರು ವರ್ಷದಿಂದ ಪೂಜೆ ಮಾಡ್ತಾ ಬಂದಂಥ ಗಣೇಶ, ಪ್ರಥಮ ಪೂಜೆನೇ ನಾವು ಗಣೇಶನನ್ನು ಮಾಡೋದು. ಸೊ ಅಂಥ ಗಣೇಶನಿಗೆ ಅವಮಾನ ಮಾಡ್ತಾರೆ. ನಿಮ್ಮ ಸೊಕ್ಕು, ನಿಮ್ಮ ಗುಂಡಾಗಿರಿ ಇನ್ನು ಮೇಲೆ ನಡೆಯುವುದು, ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ. ನಿಮಗೆ ಮಸೀದಿಯ, ನಿಮಗೆ ನಮಾಜಿಗೆ, ನಿಮಗೆ ಈದ್ ಮಿಲಾದಿಗೆ, ನಿಮ್ಮ ಬಕ್ರೀದಿಗೆ ನಾವೇನಾದರೂ ತೊಂದರೆ ಕೊಟ್ಟಿದ್ದೀವಾ? ಎಂದಾದರೂ ಕಲ್ಲೆಸಿದ್ದೀವಾ? ಇನ್ನು ನಮ್ಮ ದೇವಸ್ಥಾನ, ನಮ್ಮ ಮೆರವಣಿಗೆಗೆ, ನಮ್ಮ ಇದಕ್ಕೆ ಏನಾದರೂ ತೊಂದರೆ ಕೊಟ್ಟರೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಸುಮ್ಮನೆ ಇರೋದಿಲ್ಲ, ಕೈ ಕಟ್ಕೊಂಡು ಅದಕ್ಕೆ ಉತ್ತರ ಕೊಡ್ತೀವಿ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಾವು. ನೋಡಿ, ಅದಕ್ಕೂ ಕಾಂಗ್ರೆಸ್ನವರೇ ಕಾರಣ. ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಅಂದರೆ ಮುಸ್ಲಿಮರು ವೋಟ್ ಬ್ಯಾಂಕ್ ಇದ್ದಿದ್ದರಿಂದ ಮುಸ್ಲಿಂ ತುಷ್ಟೀಕರಣ ಮಾಡೋದು, ಮುಸ್ಲಿಮರ ತಲೆ ಮೇಲೆ ಇಟ್ಕೊಂಡು ಮೆರಿತಾ ಇರುವಂಥ ಕಾರಣದಿಂದಲೇ ಇವತ್ತು ಈ ರೀತಿಯ ಹಿಂದೂ ವಿರೋಧಿ, ಹಿಂದೂಗಳ ಮೇಲೆ ಹಲ್ಲೆ, ಹಿಂದೂ ದೇವಸ್ಥಾನಗಳ ಮೇಲೆ ಹಲ್ಲೆ, ಹಿಂದೂ ಮೆರವಣಿಗೆಗಳ ಮೇಲೆ ಹಲ್ಲೆ ಆಗ್ತಾ ಇರುವಂಥ ಈ ಕಾಂಗ್ರೆಸ್ಸಿನ ತುಷ್ಟೀಕರಣ ಮತ ಬ್ಯಾಂಕ್ ಇದೇ ಕಾರಣ ಆಗಿದೆ. ಸೊ ಈ ಕಾರಣದಿಂದ ಇನ್ನು ಮೇಲೆ ಹಿಂದೂ ಸಮಾಜ ಎಚ್ಚರಗೊಂಡಿದೆ. ಇದಕ್ಕೆ ಸರಿಯಾಗಿ ಕಾಂಗ್ರೆಸ್ನವರು ಕೂಡ ನೀವು ಕಸದ ತೊಟ್ಟಿಗೆ ಬಿಸಾಕ್ತೀವಿ ಅಂತನ್ನುವಂಥ ಎಚ್ಚರಿಕೆಯನ್ನು ಅನ್ಬೋದು.